ಮಾಡಿದರಂತೆ. ಯಾಗದ ಹವಿಸ್ಸನ್ನ ದೇವತೆಗಳಿಗೆ ಅರ್ಪಿಸಿದರಂತೆ. ಹವಿಸಿನ ಫಲವನ್ನಾಚಾರ್ಯ ಮಾತಾಡರಿಗೆ ನೀಡಿದರಂತೆ. ಆ ತನ್ಮೂಲಕ ಹುಟ್ಟಿ ಬಂದವನೇ ಈ ಶನಿಷ್ಠರ ಮಂದಗಮನ ಎಂದು ಛಾಯಾನಂದಲೆಂದು ಕೊಂಡಾಡುತ್ತಾ ಇದ್ದಾರೆ ಲೋಕಮುಖದಲ್ಲಿ. ಹುಟ್ಟಿದಾಕ್ಷಣ ತಂದೆಯನ್ನೇ ಕಾಡಿ ಮುಂದೆ ಹರಿಯಲ್ಲಿ ಹೋಗಿ ಬೇಡಿದ ನನ್ನಿಂದ ಏನಾಗಬೇಕು ತಂದೆ ಎಂದಾಕ್ಷಣ ಹರಿವಾಡಿದ ಮಾತು ಇದೋ ಹೆಚ್ಚಿನವರನ್ನ ಹಿಡಿದು ಕಾಡು, ಸಚ್ಚಾರಿತ್ರನಾಗಿ ಮಾಡು, ಅಚ್ಚುಮೆಚ್ಚಿನ ದೇವ ನೀನಾಗು ಅಂತ ಹೇಳಿದವರಾಗಿದ್ದಾರೆ. ಹರಿಯ ಆಣತಿಯಂತೆ ಕ್ರಾತ ತ್ರೇತ ದ್ವಾಪರಯುಗ ಉತ್ತರಿಸಿದೆ ಆಗಿದೆ. ಮುಂದೆ ಬಂದಂತಹ 28ನೇ ಮಹಾಯುಗದ 4ನೆಯ ಕಲಿಯುಗದಲ್ಲಿ ಪುಷ್ಪಕಾನ್ಮಾನವನ್ನ ಏರಿ ಅಖಂಡವಾದಂತ ನನ್ನ ಭೂಮಂಡಲ 18ನೇ 2 ಅಂಶ ಭೂಮಂಡಲವನ್ನು ಆಳುವಂತಹ ಭರತ ಖಂಡದ ಅಧಿಪತಿಯಾದಂತಹ ಉಜ್ಜಯಿನಿಯ ವಿಕ್ರಮಾದಿತ್ಯ ಅವನು ಅಷ್ಟಗ್ರಹಗಳ ಮಹಾತ್ಮೆಯನ್ನು ಒಪ್ಪಿಕೊಂಡವ, ಅಷ್ಟಗ್ರಹಗಳಿಗೆ ಶಿರವನ್ನ ತಗ್ಗಿಸಿದವ, ಅಷ್ಟಗ್ರಹಗಳಿಗೆ ಪೂಜೆ ಪುರಸ್ಕಾರವನ್ನು ಸಲ್ಲಿಸಿದವ. ಅಷ್ಟೇಕೆ ಎನ್ನ ರಥಕ್ಕೆ ಕಟ್ಟಿದ ಗದ್ರ ಪಟನೆ ರೆಕ್ಕೆಯನ್ನು ಹೊಡೆದು ಕರ್ಮಭೂಮಿಯನ್ನು ನೋಡುತ್ತಾ ಉಂಟು. ಅಂತ್ಯದಲ್ಲಿ ಹೀಗೆ ಬಿಡುವುದಲ್ಲ ವಿಕ್ರಮವಾಗಲಿಕ್ಕೆ